ನಾನು ಕಾವಲುಗಾರನು. ಜೆ. ಶ್ಯಾಮ್ ಜೆಬೆದುರೆ. ಅಧ್ಯಾಯ 1. ನಾನು ಕಾವಲುಗಾರನು. ಕರ್ತನು ಕಾಯಿನನನ್ನು, ನಿನ್ನ ತಮ್ಮನಾದ ಹೇಬೇಲನು ಎಲ್ಲಿ ಎಂದು ಕೇಳಲು ಅವನು, ನಾನರಿಯೆ, ನನ್ನ ತಮ್ಮನನ್ನು ಕಾಯುವವನು ನಾನೋ ಎಂದು ಉತ್ತರ ಕೊಟ್ಟನು. ಆದಿಕಾಂಡ 4:9. ಕಾವಲುಗಾರನೋ ಎಂಬ ಶಿರೋನಾಮೆಯಲ್ಲಿ ನಾನು ನಿಮ್ಮೊಂದಿಗೆ ಮಾತನಾಡಲಿದ್ದೇನೆ. ಸಂದೇಶಕ್ಕೆ ಮೊದಲು 1 ನಿಮಿಷ ನಮ್ಮ ತಲೆಗಳನ್ನು ತಗ್ಗಿಸಿ ನಮ್ಮ ಆತ್ಮದಾಪ್ತನ ಬಂಗಾರ ಮುಖವನ್ನು ದೃಷ್ಟಿಸೋಣ. ಆತನೇ ನಮ್ಮ ಆಲೋಚನಾ ಕರ್ತನಲ್ಲವೇ? ಆತನೇ ನಮ್ಮ ಒಳ್ಳೆ ಬೋಧಕನು. ಆತನು ಸಕಲ ವಿಧವಾದ ಸತ್ಯದೊಳಗೆ ನಮ್ಮನ್ನು ನಡೆಸುವಾತನು. ಆತನ ವಾಕ್ಯವೇ ನಮ್ಮ ಕಾಲುಗಳಿಗೆ ದೀಪವೂ ಮಾರ್ಗಕ್ಕೆ ಬೆಳಕು ಆಗಿದೆ. ಕರ್ತನ ವಾಕ್ಯವು ಆತ್ಮವಾಗಿಯೂ ಜೀವವಾಗಿಯೂ ಇದೆ. ಅದು ಆತ್ಮವನ್ನು ಉಜ್ಜೀವಿಸ ಮಾಡುತ್ತದೆ. ಇಂದು ಸಹ ಕರ್ತನ ವಾಕ್ಯವನ್ನು ಹಂಚಿಕೊಳ್ಳುವಾಗ ಕರ್ತನು ಅನೇಕರನ್ನು ಉಜ್ಜೀವನ ಮಾಡುವಂತೆ ಪ್ರಾರ್ಥಿಸೋಣ. ಆದಿಕಾಂಡ 4ನೇ ಅಧ್ಯಾಯ 9ನೇ ವಾಕ್ಯವನ್ನು ಪುನಃ ಓದಿಕೊಳ್ಳೋಣ. ಕರ್ತನು ಕಾಯಿನನನ್ನು, ನಿನ್ನ ತಮ್ಮನಾದ ಹೇಬೇಲನು ಎಲ್ಲಿ ಎಂದು ಕೇಳಲು ಅವನು, ನಾನರಿಯೆನು, ನನ್ನ ತಮ್ಮನನ್ನು ಕಾಯುವವನು ನಾನೋ ಎಂದು ಉತ್ತರ ಕೊಟ್ಟನು. ಆದಿಕಾಂಡ 4:9. ನನ್ನ ತಮ್ಮನಿಗೆ ನಾನು ಕಾವಲುಗಾರನೋ? ಮಾನವನು ದೇವಾದಿ ದೇವರನ್ನು ನೋಡಿ ಕೇಳಿದ ಮೊದಲನೇ ಪ್ರಶ್ನೆ ಇದು. ಮಾನವನು ದೇವರನ್ನು ಎದುರಿಸಿ ನಿಂತು ಕೇಳಿದಂತಹ ಮೊಟ್ಟ ಮೊದಲನೇ ಕಹಿಯಾದ ವಾರ್ತೆಯು ಇದೇ ಆಗಿದೆ. ಸತ್ಯವೇದದಲ್ಲಿ ಅನೇಕ ಪ್ರಶ್ನೆಗಳನ್ನು, ಉತ್ತರಗಳನ್ನು ನಾವು ಕಾಣುತ್ತೇವಾದರೂ ಕಾಯಿನನ ಈ ಪ್ರಶ್ನೆ ಬಹು ಮಿಡುಕಿನ, ಆತುರದ, ದೇವ ಭಯವಿಲ್ಲದ ಒಂದು ಪ್ರಶ್ನೆಯೇ ಆಗಿದೆ. ಕರ್ತನು ಕೇಳಿದಂಥ ಮೊಟ್ಟ ಮೊದಲನೇ ಪ್ರಶ್ನೆ ಬಹು ಪ್ರೀತಿಯಿಂದ, ಬಹಳ ಪರಿತಾಪಕರವಾಗಿ ನಿಟ್ಟುಸಿರಿಟ್ಟು, ಆದಾಮನೇ, ನೀನು ಎಲ್ಲಿರುತ್ತಿ ಎಂಬುದೇ ಆಗಿದೆ. ಈ ವಾರ್ತೆಗಳು ಆದಾಮನನ್ನು ಹುಡುಕಿ ಬಂದ ಪ್ರಭುವಿನ ಪ್ರೀತಿಯನ್ನು ವ್ಯಕ್ತಪಡಿಸುವಂಥದ್ದಾಗಿದೆ. ಆದರೆ ಮಾನವನು ಕೇಳಿದ ಪ್ರಶ್ನೆಯಲ್ಲಿ ಅವನ ಗರ್ವವು, ಉದಾಸೀನತ್ವವು ಪ್ರಕಟವಾಗುತ್ತಿದೆಯಲ್ಲವೇ? ನಾನು ಕಾವಲುಗಾರನೋ ಎಂಬ ಪ್ರಶ್ನೆಯು ನಮ್ಮನ್ನು ಸಹ ಚಿಂತನೆಗೆ ಒಳಪಡಿಸುವುದೆಯಲ್ಲವೇ? ಕಾಯಿನನು ದುಡುಕಿದವನಾಗಿ ತನ್ನ ಒಡ ಹುಟ್ಟಿದವನನ್ನು ಕೊಂದುಬಿಟ್ಟನು. ಅವನ ರಕ್ತವು ಭೂಮಿಯಿಂದ ಕರ್ತನನ್ನು ಕೂಗುತ್ತದೆ ಎಂಬುದನ್ನು ತಿಳಿದವನಾಗಿ, ನನ್ನ ತಮ್ಮನನ್ನು ಕಾಯುವವನು ನಾನೋ ಎಂದು ಕೇಳುತ್ತಾನೆ. ಹೌದು, ಕಾಯಿನನು ತನ್ನ ಹೃದಯವನ್ನು ಕಠಿಣಪಡಿಸಿಕೊಂಡವನಾಗಿ ಜೀವಿಸಿದನು. ತನ್ನ ಕಾಣಿಕೆಯು ದೇವರಿಗೆ ಮೆಚ್ಚುಗೆಯಾಗಲಿಲ್ಲ, ಅದು ಅಂಗೀಕೃತವಾಗಲಿಲ್ಲವೆಂದು ತಿಳಿದೊಡನೆಯೇ ಅವನು ತನ್ನ ತಮ್ಮನನ್ನು ಹಗೆ ಮಾಡಲಾರಂಭಿಸಿದನು. ಇದರಿಂದಲೇ ಅವನು ತನ್ನ ತಮ್ಮನನ್ನು ಕೊಂದು ಹಾಕಿದನು. ಕೊಲೆ ಮಾಡಿ ಅವನನ್ನು ಮಣ್ಣಿಗೆ ಮಣ್ಣಾಗಿ ಮುಚ್ಚಿ ಹಾಕಿದ ನಂತರ ಅದನ್ನು ಯಾರೂ ನೋಡಲಿಲ್ಲ ಎಂದು ಅಂದುಕೊಂಡನು. ಆದರೆ ಅವನ ತಮ್ಮನ ರಕ್ತವು ಭೂಮಿಯಿಂದ ಕರ್ತನನ್ನು ಕೂಗಲಾರಂಭಿಸಿತು. ಕೊಲೆ ಮಾಡಿ ಜೀವ ತೆಗೆದರೂ, ಪ್ರಾಣ ಹೋದವರ ಬಾಯಿ ಮಾತಾಡದಿದ್ದರೂ, ಸತ್ತವರು ಮತ್ತೆ ಬದುಕಿ ಬಾರದೆ ಹೋದಾಗಲೂ ಅವರ ರಕ್ತವು ಭೂಮಿಯ ಕಡೆಯಿಂದ ಕೂಗುತ್ತಲೇ ಇರುವುದೆಂಬುದನ್ನು ಅವನು ಅರಿಯದೇ ಹೋದನು. ರಕ್ತ ಒಬ್ಬ ಮನುಷ್ಯನ ಕಾವಲುಗಾರ. ಪ್ರತಿ ದೇಹಿಗೂ ರಕ್ತವೇ ಪ್ರಾಣಾಧಾರ ಎಂಬುದನ್ನು ಕಾಯಿನನು ಅರಿಯಲಿಲ್ಲ. ಇಂದು ವಿಜ್ಞಾನಿಗಳು, ವೈದ್ಯರು ರಕ್ತ ಒಬ್ಬ ಕಾವಲುಗಾರನೆಂಬುದನ್ನು, ಅದು ಬಲವಾಗಿ ಕೂಗಿ ಮಾತನಾಡುವಂಥದ್ದಾಗಿದೆ ಎಂಬುದನ್ನು ಅರಿಯದಿದ್ದಾರೆ. ರಕ್ತದಲ್ಲಿ ಕೆಂಪು ರಕ್ತ ಕಣಗಳಿವೆ, ಬಿಳಿ ರಕ್ತ ಕಣಗಳಿವೆ. ಪ್ಲಾಸ್ಮಾ ಹಾಗೂ ರೋಗ ನಿರೋಧಕ ಶಕ್ತಿ ಮಾತ್ರವೇ ಅಲ್ಲ, ಮೂಲ ಪಿತೃಗಳ ಪಾರಂಪರ್ಯದ
ಅನುಕರಣೀಯ ಸ್ವಭಾವವು ಇದೆ ಎಂಬುದನ್ನು ಅರಿತಿರುವರೇ ಹೊರತು ರಕ್ತವು ಒಬ್ಬ ಕಾವಲುಗಾರನೆಂಬುದನ್ನು, ರಕ್ತವು ಮಾತನಾಡುವುದೆಂಬುದನ್ನು ಅರಿಯರು. ಈ ಸತ್ಯವನ್ನು ಅರಿಯದ್ದರಿಂದಲೇ ಕಾಯಿನನು, ನನ್ನ ತಮ್ಮನನ್ನು ಕಾಯುವವನು ನಾನೋ ಎಂದು ಕೇಳಿದನು. ಸಹೋದರ ಪ್ರೀತಿಯ ಬಾಂಧವ್ಯವಾಗಲಿ ಜವಾಬ್ದಾರಿಕೆಯಾಗಲಿ ಇಲ್ಲದ್ದರಿಂದಲೇ ಈ ದುಷ್ಟ ಕಾರ್ಯವನ್ನು ಮಾಡಿದನು. ಇಂದು ಅನೇಕರು ಇದೇ ರೀತಿ ಸಹೋದರ ಪ್ರೀತಿ ಇಲ್ಲದವರಾಗಿ ಅವರಿಗೆ ತಾವು ಮಾಡಬೇಕಾದ ಕರ್ತವ್ಯಗಳನ್ನು ಕುರಿತು ತಿಳಿಯದವರಾಗಿ ಸ್ವಾರ್ಥತೆಯಿಂದ ಜೀವಿಸುತ್ತಿದ್ದಾರೆ. ಮತ್ತೆ ಕೆಲವರು ಬೇರೆಯವರ ಬಗ್ಗೆ ಚಿಂತೆ ಇಲ್ಲದವರಾಗಿ, ಯಾರು ಹೇಗೆ ಹೋದರೆ ತನಗೇನು, ನಾನು ರಕ್ಷಿಸಲ್ಪಟ್ಟಿದ್ದೇನಲ್ಲ ಅದು ಸಾಕು, ನಾನು ವಿಶ್ವಾಸಿಗಳೊಂದಿಗೆ ಕರ್ತನನ್ನು ಆರಾಧಿಸುತ್ತೇನಲ್ಲ ಅದು ಸಾಕು, ಪರಲೋಕ ರಾಜ್ಯಕ್ಕೆ ನಾನು ಹೋಗುತ್ತೇನೆ ಅದು ಸಾಕು ಎಂದು ಎಣಿಸುತ್ತಾರೆ. ಅವರು ಪಾಪದಲ್ಲಿ ಜೀವಿಸುವವರು, ಪಾತಾಳದಲ್ಲಿ ನಶಿಸುವರು. ನಾನು ಪರಲೋಕದಲ್ಲಿ ಹಾಡಿ ಪಾಡಿ ಸ್ತುತಿಸುವೆನು ಎಂದು ಚಪ್ಪಾಳೆ ತಟ್ಟಿ ಉಲ್ಲಾಸಿಸುವರು. ಆದರೆ ಪಾಪದಲ್ಲಿ ಜೀವಿಸಿ ಪಾತಾಳದಲ್ಲಿ ನಶಿಸುವವರ ಬಗ್ಗೆ ಅವರಿಗೆ ಸ್ವಲ್ಪವಾದರೂ ಚಿಂತೆಯಿಲ್ಲ. ಇಂದಿನ ಪ್ರಪಂಚವು ಸ್ವಾರ್ಥತೆಯಲ್ಲಿ ತುಂಬಿ ತುಳುಕುತ್ತಿದೆ. ತನ್ನ ಹೊಟ್ಟೆಪಾಡು ತನಗೆ ಎಂದು ಕೆಲವರು ಬದುಕುತ್ತಿದ್ದಾರೆ. ನಾನಾಯಿತು, ನನ್ನ ಕೆಲಸವಾಯಿತು ಎಂದೆನ್ನುವವರು ಇದ್ದಾರೆ. ತಾನು, ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಮನೆ ಎಂದು ಕೆಲವರು ಬಾಳುತ್ತಾರೆ. ನನ್ನ ಸಹೋದರನಿಗೆ ಕಾವಲುಗಾರನು ನಾನೋ ಎಂದು ಕೇಳುವವರು ಇದ್ದಾರೆ. ನನ್ನ ಸಹೋದರನಿಗಾಗಿ ನಾನು ಪ್ರಾರ್ಥಿಸಬೇಕೇ? ನನ್ನ ಸಹೋದರನನ್ನು ನಾನು ಪ್ರೀತಿಸಬೇಕೇ? ಸಹೋದರನಿಗಾಗಿ ನಾನು ಹೊಣೆಯಾಗಬೇಕೇ? ಸಹೋದರನ ಆತ್ಮಕ್ಕಾಗಿ ನಾನು ಹೊಣೆಯಾಗಬೇಕೇ? ಕಾವಲುಗಾರನು ನಾನೋ ಎಂದು ದುಡುಕಿನಿಂದ ಕೇಳುತ್ತಾರೆ. ಉದಾಸೀನತೆಯಿಂದ ಕೂಡಿದವರಾಗಿ ಕಂಡು ಕಾಣದವರಾಗಿ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾರೆ. ನಾನು ಕಾವಲುಗಾರನು ಎಂದು ಕೇಳುವುದು ಇಂದಿನ ಕಾಯಿನನ ಆತ್ಮವಾಗಿದೆ. ಈ ಕಾಯಿನನ ಆತ್ಮ ನಮ್ಮೊಳಗೆ ಕ್ರಿಯೆ ನಡೆಸುತ್ತದೆಯಲ್ಲವೇ? ಕಾಯಿನನ ನಂತರ ಸುಮಾರು 5,000 ವರ್ಷಗಳು ಕಳೆದು ಹೋದಾಗಲೂ ಇಂದಿಗೂ ಸಹ ಕಾಯಿನನ ಆತ್ಮ ಬೇಜವಾಬ್ದಾರಿಕೆಯ ಆತ್ಮ, ಬೇರೆ ಮನಸ್ಸಿನ ಆತ್ಮ ನಮ್ಮಲ್ಲಿ ಅನೇಕರಲ್ಲಿ ಕ್ರಿಯೆ ನಡೆಸುತ್ತಲೇ ಇದೆ. ಯೂದನು ಆ ಆತ್ಮವನ್ನು ಕಂಡುಹಿಡಿದು, ಇವರು ಕಾಯಿನನ ಮಾರ್ಗವನ್ನು ಹಿಡಿದವರು, ದ್ರವ್ಯ ಸಂಪಾದನೆಗೋಸ್ಕರ ಬೀಳಾಮನ ಭ್ರಾಂತಿಯಲ್ಲಿ ಪೂರ್ಣವಾಗಿ ಮುಳುಗಿದವರು, ಕೋರಹನಂತೆ ಎದುರು ಮಾತನಾಡಿ ನಾಶವಾಗಿ ಹೋಗತಕ್ಕವರು ಆಗಿದ್ದಾರೆ. ಯೂದ 1:11 ಎಂದು ಹೇಳುತ್ತಾನೆ. ಈ ಕಾಯಿನನ ಆತ್ಮ ಪೀಡಿತರನ್ನು ಮನೆಗಳಲ್ಲಿ ನೋಡುತ್ತೇವೆ, ಸಭೆಗಳಲ್ಲಿದ್ದಾರೆ, ಕಚೇರಿಗಳಲ್ಲಿ, ಕಾರ್ಖಾನೆಗಳಲ್ಲಿದ್ದಾರೆ. ಇಂಥವರಿಂದ ದೇಶವೇ ತುಂಬಿಕೊಂಡಿದೆ. ನನ್ನ ಸಹೋದರನಿಗೆ ನಾನು ಕಾವಲೋ ಎಂದು ಹೇಳಿ ಕೈ ತೊಳೆಯುವವರಿದ್ದಾರೆ. ಪ್ರಿಯ ದೇವ ಮಕ್ಕಳೇ, ಇದೇ ಪ್ರಶ್ನೆಯನ್ನು ನೀವು ಕರ್ತನ ಬಳಿ ಹೇಳುವಿಯಾದರೆ ಕರ್ತನು ನಿಮಗೆ ಕೊಡುವ ಉತ್ತರವೇನೆಂದು ಯೋಚಿಸುವಿರಾ? ಹೆಜಕೇಲ 3:17 ಓದಿ ನೋಡಿರಿ. ನರಪುತ್ರನೇ, ನಾನು ನಿನ್ನನ್ನು ಇಸ್ರೇಲ್ ವಂಶದವರ ಮೇಲೆ ಕಾವಲುಗಾರನನ್ನಾಗಿ ನೇಮಿಸಿದ್ದೇನೆ. ಹೀಗಿರಲು ನನ್ನ ಬಾಯಿಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ಪರವಾಗಿ ಅವರನ್ನು ಎಚ್ಚರಿಸು ಎಂಬುದೇ ಆತನ ಉತ್ತರ. ಪ್ರಿಯ ದೇವ ಮಗುವೆ, ಕರ್ತನು ನಮ್ಮನ್ನು ಕಾವಲುಗಾರನನ್ನಾಗಿ ಇಟ್ಟಿದ್ದಾನೆ ಎಂಬುದನ್ನು ಮರೆತು ಹೋಗಬೇಡ. ನಾನೊಬ್ಬ ಕಾವಲುಗಾರನು. ಕರ್ತನು ತಾನೇ ಈ ಉದ್ಯೋಗವನ್ನು, ಅಪ್ಪಣೆಯನ್ನು ಕೊಟ್ಟಿದ್ದಾನೆ. ಅಪಾಯಿಂಟ್ಮೆಂಟ್ ಆರ್ಡರ್. ನಾವು ಯಾವ ಉದ್ಯೋಗವನ್ನು ಮಾಡಿದರೂ ಕಾವಲುಗಾರನು ಎಂಬುದನ್ನು ಮರೆಯಲೇಬಾರದು. ಕಾವಲುಗಾರನೆಂಬ ಜವಾಬ್ದಾರಿಕೆಯನ್ನು
ವಹಿಸಿರುವ ಕರ್ತನು ನಾವು ಕರ್ತವ್ಯ ನಿಷ್ಠೆಯಿಂದಿರಬೇಕೆಂದು ಅಪೇಕ್ಷಿಸುತ್ತಾನೆ. ಅದರ ವಿಷಯವಾಗಿ ನಾವು ಲೆಕ್ಕ ಒಪ್ಪಿಸಬೇಕು. ನೀನು ನಿನ್ನ ಸಹೋದರನಿಗೆ ಕಾವಲುಗಾರನು. ನಿನ್ನ ಸಹೋದರನು ಪಾಪದಲ್ಲಿ ಸತ್ತರೆ ಅವನ ರಕ್ತಾಪರಾಧವನ್ನು ನಿನ್ನ ಮೇಲೆ ಹೊರಿಸುತ್ತೇನೆ. ನಿನ್ನ ಸಹೋದರನನ್ನು ನೀನು ಎಚ್ಚರಿಸದೆ ಹೋದರೆ ಆ ಹೊಣೆಗಾರಿಕೆ ನಿನ್ನದೇ. ನೀನು ಒಬ್ಬ ಸಹೋದರನಿಗೆ ಮಾತ್ರವೇ ಕಾವಲುಗಾರನೆಂದು ತಿಳಿಯಬೇಡ. ನಿನ್ನನ್ನು ನಾನು ಇಸ್ರೇಲ್ ವಂಶಕ್ಕೆ ಕಾವಲುಗಾರನಾಗಿ ನೇಮಿಸಿದ್ದೇನೆಂದು ಸತ್ಯವೇದವು ಹೇಳುತ್ತದೆ. ಕಾವಲುಗಾರನೆಂಬ ಪದವನ್ನು ಲೋಕರೂಢಿಯಾಗಿ ಶರೀರ ಪ್ರಕಾರವಾಗಿ ಆತ್ಮೀಕವಾಗಿ ಚಿಂತನೆ ಮಾಡಿ ನೋಡಿರಿ. ಒಂದು ಸರ್ಕಾರವು ಒಳ್ಳೆಯ ವಿಧದಲ್ಲಿ ಕಾರ್ಯಕಲಾಪಗಳನ್ನು ನಿರ್ವಹಿಸಬೇಕಾಗಿದ್ದಲ್ಲಿ ಅದಕ್ಕೆ ಆರಕ್ಷಕ ದಳವು ಬಹಳ ಮುಖ್ಯ. ಪೊಲೀಸ್ ಇಲಾಖೆಯನ್ನು ಆರಕ್ಷಕ ಇಲಾಖೆ ಎಂದು ಹೇಳಲಾಗುತ್ತದೆ. ಪೊಲೀಸ್ ಸ್ಟೇಷನ್ಗಳು, ಸೆರೆಮನೆಗಳೇ ಮುಂತಾದವುಗಳು ದೇಶದ ಒಳನಾಡಿನಲ್ಲಿ ಕಲಹ ಗಲಭೆಗಳು ಏಳದಂತೆ, ಮತೀಯ ಗಲಭೆಗಳು, ಕೊಲೆ ಕೊಳ್ಳೆಗಳು ನಡೆಯದಂತೆ ರಕ್ಷಣೆ ಮಾಡುತ್ತದೆ. ಆಧುನಿಕ ಯಂತ್ರೋಪಕರಣಗಳನ್ನು ಬಳಕೆ ಮಾಡುತ್ತಿರುವ ಈ ದಿನಗಳಲ್ಲಿ ಸರ್ಕಾರವು ದೇಶಗಳ ಎಲ್ಲೆಗಳಲ್ಲಿ ಬೃಹತ್ತಾದ ಯಂತ್ರಗಳನ್ನು ಕಾವಲಾಗಿಟ್ಟಿರುವರು. ಇವು ಮಾಡುವ ಕಾರ್ಯಗಳಾವು. ಇವು ಎಡೆಬಿಡದೆ ವಿದ್ಯುತ್ ಕಿರಣಗಳನ್ನು ಆಕಾಶದೆಡೆಗೆ ಕಳುಹಿಸುತ್ತಲೇ ಇರುವವು. ಯಾವುದೇ ವೈರಿಯ ವಿಮಾನಗಳು ಬಂದ ಕೂಡಲೇ ಈ ವಿದ್ಯುತ್ ಕಿರಣಗಳು ಆ ವಿಮಾನದಲ್ಲಿ ತಾಕಿ ಪ್ರತಿಫಲಿಸಲ್ಪಟ್ಟು ಭೂಭಾಗಗಳಲ್ಲಿರುವ ಸೈನ್ಯಗಳಿಗೆ ಸಂದೇಶವನ್ನು ಮುಟ್ಟಿಸುತ್ತದೆ. ಆ ವಿಮಾನಗಳು ಎಷ್ಟು ಎತ್ತರದಲ್ಲಿ ಎಷ್ಟು ವೇಗದಲ್ಲಿ ಹಾರುತ್ತಿವೆ ಎಂಬುದನ್ನು ಕೂಡಲೇ ಆ ರೆಡಾರ್ ಯಂತ್ರಗಳು ಪ್ರಕಟಿಸುತ್ತವೆ. ಕೂಡಲೇ ಅದರಲ್ಲಿ ಅಳವಡಿಸಿರುವ ದೊಡ್ಡ ದೊಡ್ಡ ಫಿರಂಗಿಗಳು ತಾವಾಗಿ ಚಲಿಸಲಾರಂಭಿಸಿ ಮೇಲೆ ಹಾರುವ ವಿಮಾನಗಳನ್ನು ಸುಟ್ಟು ಬೀಳಿಸುವುದು. ರಡಾರ್ ಎಂಬ ಈ ವಿದ್ಯುತ್ ಶಕ್ತಿಯ ಕಾವಲುಗಳು ಬಹುವಿಶೇಷವಾಗಿ ಕಾರ್ಯನಿರ್ವಹಿಸಿ ದೇಶ ರಕ್ಷಣೆ ಮಾಡುವುದು. ವಿರೋಧಿಯ ವಿಮಾನವು ಬರುವ ರೀತಿಯಲ್ಲಿ ಸೈತಾನನು ಅನೇಕ ಸಮಯಗಳಲ್ಲಿ ಕುಟುಂಬಗಳಿಗೆ ವಿರೋಧವಾಗಿ ಆಕಾಶ ಮಂಡಲದಿಂದ ಇಳಿದು ಬರುವನು. ಕುಟುಂಬದ ಶಾಂತಿ ಸಮಾಧಾನ ಸಂತೋಷಗಳನ್ನು ಹಾಳು ಮಾಡಲು ಬರುವನು. ಸಭೆಯ ವಿಶ್ವಾಸಿಗಳ ಐಕ್ಯವನ್ನು ಕೆಡಿಸಲು ತಂತ್ರ ಮಾಡುವನು. ದೇವ ಮಗುವೆ, ನೀನೊಬ್ಬ ಕಾವಲುಗಾರನಾಗಿ ಮೊಣಕಾಲಿನಲ್ಲಿ ನಿಂತರೆ ಮಾತ್ರವೇ ಸೈತಾನನ ಬಲವನ್ನು ಮುರಿಯಬಹುದು. ನಮ್ಮ ಪ್ರಾರ್ಥನೆ ಶಬ್ದವು ವಿದ್ಯುತ್ತಿನ ಅಲೆಗಳಿಗಿಂತಲೂ ಬಲವುಳ್ಳದು. ಪ್ರಾರ್ಥನೆಯ ಮೂಲಕ ಸೈತಾನನ ತಂತ್ರಗಳನ್ನು ಮುರಿದು ಹಾಕಿರಿ. ಅವನ ತಂತ್ರಗಳು ನಮಗೆ ತಿಳಿಯದವುಗಳಲ್ಲ. ತೀವ್ರವಾದ ಪ್ರಾರ್ಥನೆ ಮೂಲಕ ಅವನ ಆಲೋಚನೆಗಳನ್ನು ನಿರ್ಮೂಲಗೊಳಿಸಿರಿ. ಅವನ ಕುತಂತ್ರಗಳನ್ನು ಮುರಿಯಿರಿ. ಸೈತಾನನು ನಮ್ಮ ಕುಟುಂಬಗಳನ್ನು ಬಡಿದ ನಂತರ, ಹೋರಾಟಗಳು ನಮ್ಮನ್ನು ಮುಚ್ಚಿಕೊಂಡ ನಂತರ ನಾವು ಕರ್ತನನ್ನು ನೋಡಿ, ಕರ್ತನೇ, ನಾನು ನನ್ನ ಕುಟುಂಬಕ್ಕೆ ಕಾವಲುಗಾರನೋ ಎಂದು ಕೇಳುವುದು ಸರಿಯಲ್ಲ. ಯಾಕೆಂದರೆ ಕರ್ತನು ಸತ್ಯವೇದದಲ್ಲಿ ನಿನ್ನ ಆತ್ಮಕ್ಕೂ ನಿನ್ನ ಕುಟುಂಬಕ್ಕೂ ನಿನ್ನ ಸಭೆಗೂ ನಿನ್ನ ದೇಶಕ್ಕೂ ನೀನು ಕಾವಲುಗಾರನು ಎಂದು ತಿಳಿಸಿದ್ದಾನೆ. ಕೆಲವರು ನಾವು ಕರ್ತನನ್ನು ಮಾತ್ರವೇ ನೋಡಿದರೆ ಸಾಕು ಎಂದು ಹೇಳುವರು. ನಿಜವೇ, ಅದೇ ಸಮಯದಲ್ಲಿ ನಮಗೆ ಒಬ್ಬ ವೈರಿ ಇದ್ದಾನೆಂಬುದನ್ನು ಮರೆಯಬಾರದು. ಅಮೆರಿಕ ದೇಶದ ಸೌವಾರ್ತಿಕರಾದ ಓರಲ್ ರಾಬರ್ಟ್ ಅವರು ಆಗಾಗ್ಗೆ ನಮ್ಮ ದೇವರು ಒಳ್ಳೆಯವನು ಎಂದು, ಸೈತಾನನು ಒಬ್ಬ ದುಷ್ಟ ಸೈತಾನನು ಎಂದು ಹೇಳುವರು. ಸೈತಾನನ ತಂತ್ರಗಳನ್ನು ನಾವು ಅರಿತುಕೊಳ್ಳದಿದ್ದರೆ ನಮ್ಮ ಅವಿವೇಕದಿಂದಾಗಿ ಅವನ ಬಲೆಯಲ್ಲಿ ನಾವು ಬಿದ್ದು ಹೋಗುತ್ತೇವೆ. ಸೈತಾನನು ಯಾವಾಗಲೂ ನಮ್ಮ ರಕ್ಷಣೆಯನ್ನು, ದೇವರೊಂದಿಗೆ ಇರುವ ಐಕ್ಯವನ್ನು, ದೈವಿಕ ಸಂತೋಷವನ್ನು ಹಾಳು ಮಾಡಲು ಯತ್ನಿಸುತ್ತಾನೆ. ಅವನು ತನಗಿರುವ ಕಾಲ ಕೊಂಚವೆಂದು ತಿಳಿದು
ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಲಿ ಎಂದು ತಿರುಗುತ್ತಿದ್ದಾನೆ. ತನಗೆ ಅಂತ್ಯಕಾಲ ಬಂದಿತು ಎಂದು ಅವನಿಗೆ ಚೆನ್ನಾಗಿ ಗೊತ್ತಿದೆ. ದೇವ ಜನರು ಲೋಕಾದ್ಯಂತಕ್ಕೆ ಬಂದಿದ್ದಾರೆಂಬುದು ಸಹ ಅವನಿಗೆ ಗೊತ್ತು. ಇದು ಅಂತ್ಯಕಾಲದ ಉಜ್ಜೀವನ ಎಂಬುದನ್ನು ತಿಳಿದಿದ್ದಾನೆ. ಆದುದರಿಂದಲೇ ಅವನು ತನ್ನ ಪೂರ್ಣ ಬಲದಿಂದ ದೇವರ ಜನರಿಗೆ ವಿರೋಧವಾಗಿ ಕ್ರಿಯೆ ನಡೆಸುತ್ತಿದ್ದಾನೆ. ಅವನ ತಂತ್ರಗಳನ್ನು ಮುರಿಯಲು ನಾವು ಎಚ್ಚರವುಳ್ಳವರಾಗಿಯೂ ಜಾಗೃತಿಯಾಗಿಯೂ ಇರಬೇಕು. ಸತ್ಯವೇದವು ನಮಗೆ ನೀವು ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸಿರುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಮೇಲೆಯೂ ನಾವು ಹೋರಾಡುವರಾಗಿದ್ದೇವೆ ಎಂದು ಎಫೆಸ 6:11-12 ಹೇಳುತ್ತದೆ. ಆದುದರಿಂದ ದೇವ ಮಗುವೆ, ನೀನು ಕಾವಲುಗಾರನಾಗಿದ್ದಿ, ನಾವು ಕಾವಲುಗಾರರಾಗಿದ್ದೇವೆ. ನಾವು ದೇವರಿಂದ ನೇಮಿಸಲ್ಪಟ್ಟ ಕಾವಲುಗಾರರು ಎಂಬುದನ್ನು ಚಿಂತನೆ ಮಾಡಿ ನೋಡೋಣವೇ? ಮೊಟ್ಟ ಮೊದಲಿಗೆ ನಾವು ನಮ್ಮ ಆತ್ಮಕ್ಕೆ ಕಾವಲುಗಾರರು. ಎರಡನೇದಾಗಿ ನಮ್ಮ ಮಕ್ಕಳಿಗೂ ನಮ್ಮ ಕುಟುಂಬಕ್ಕೂ ಕಾವಲುಗಾರರು. ಮೂರನೆಯದಾಗಿ ನಮ್ಮ ಸಹೋದರಿಗೆ ನಾವು ಕಾವಲುಗಾರರು. ನಾಲ್ಕನೇದಾಗಿ ನಮ್ಮ ಸಭೆಗೆ ನಾವು ಕಾವಲುಗಾರರು. ಐದನೇದಾಗಿ ನಮ್ಮ ದೇಶಕ್ಕೆ ನಾವು ಕಾವಲುಗಾರರು. ಇವೆಲ್ಲವುಗಳ ಬಗ್ಗೆ ಸರಣಿಯಾಗಿ ಜ್ಞಾನಿಸೋಣ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೇ? ಅಥವಾ
ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.